ಆನೋ ಭದ್ರಾಃ ಕ್ರತೋ ಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಕಡೆಯಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ನಾನು ಶಿಕ್ಷಕ ವೃತ್ತಿಯಿಂದ ಜೀವನ ಮಾಡಿದವನು, ಮಾಡುತ್ತಿರುವವನು. ಮತ್ತು ನನಗೆ ಬಹಳ ಹತ್ತಿರ ಸಂಬಂಧಿಗಳು ಅಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ವಿದ್ಯಾದಿ ದೇವತೆ ಆದ ಶಾರದಾ ಮಾತೆಯನ್ನು ಸ್ತುತಿಸಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಯಾ ಕುಂದೇಂದು ತುಷಾರಹಾರ ಧವಲ, ಯಾ ಶುಭ್ರವಸ್ತ್ರಾವೃತ, ಯಾ ವೀಣಾವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈಃ ಸದಾ ಪೂಜಿತ, ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷ ಜಾಡ್ಯಾಪಕ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದೋದ್ಭವೆ, ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ, ಶೌರಿ ಸುರಪತಿ ಸೂರಿಗಳಿಗನುಪಮದ ಯುಕುತಿಯೇ, ಶಾರದೆಯ ನರ್ತಿಸುಗೆ, ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ. ಸೋದರ ಸೋದರಿಯರೇ ಮತ್ತು ಶಿಕ್ಷಕ ಸಹೋದರ ಸಹೋದರಿಯರೇ, ಮೇಲಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತಿನ ಕಾರ್ಯಕ್ರಮ ನಾವಿಲ್ಲಿ ಎರಡು ವಿಷಯಗಳ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಸೇವಾ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದೆ. ಎರಡು ವಿಷಯಗಳಂದರೆ, ಇವತ್ತಿನ ಸೇವಾ ವಿಭಾಗದ ಕಾರ್ಯಕ್ರಮವನ್ನು ಈ ಸೇವಾ ವಿಭಾಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯತತ್ಪರತೆಯಲ್ಲಿ ವೃತ್ತಿಯನ್ನು ತೋರಿಸಿಕೊಟ್ಟಂಥ ಸೋದರ BS ವೆಂಕಟರಮಣ ಶೆಟ್ಟಿ ಅವರನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು. ಫೋಟೋ ಇಲ್ಲ, ಅವ್ರ ಫೋಟೋ ಬಗ್ಗೆ ಪ್ರಯತ್ನ ಮಾಡೋದು ನಮಗೆ ಸಿಕ್ಕಲಿಲ್ಲ. ಅವರು ಇಲ್ಲಿನ ಸಿಟಿ ಲಾಡ್ಜಿನ ಸದಸ್ಯರಾಗಿ, ಸೇವಾ ವಿಭಾಗದ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳು ಕೆಲಸ ಮಾಡಿದರು. ಸೇವಾ ವಿಭಾಗವನ್ನು ಸ್ಥಾಪನೆ ಮಾಡಿದಂಥ ಸೋದರಿ ಥಿಯೋಸಾಫಿಕಲ್ ಸೊಸೈಟಿಯ 2ನೇ ಆಗಿದ್ದಂಥ ಡಾಕ್ಟರ್ ಬೆಸೆಂಟ್ರವರ ಮನೋಗತ ಏನಿದೆ, ಈ ಸೇವಾ ವಿಭಾಗದ ಮುಖ್ಯ ಉದ್ದೇಶ, ಅವರು ಹೇಳ್ತಾರೆ, ನೊಂದ ಜೀವಿಗಳ ಸೇವೆಗಾಗಿ ಪ್ರೇಮ ಜೀವಿಗಳ ಸಂಘಟನೆ ಮಾಡಬೇಕು. ಇದು ಬೆಸೆಂಟರ ಮನೋಗತ, ಅವರ ಅಭಿಪ್ರಾಯ. ಈ ಸೇವಾ ವಿಭಾಗವನ್ನು ಸ್ಥಾಪನೆ ಮಾಡಿದವರೇ ಅವರು. ಅವರ ಉದ್ದೇಶ ಇದು. ಸೇವಾ ವಿಭಾಗದ ಕಾರ್ಯಕರ್ತರಾಗಿ ನಾವು ಸಂಘಟನೆಯನ್ನು ಮಾಡಬೇಕು. ಅವರಿಗೆ ಅಂದರೆ ನೊಂದ ಜೀವಿಗಳಿಗೆ ನಮ್ಮಿಂದ ಏನೇನು ಸಹಾಯವಾಗುತ್ತೋ ಅದಕ್ಕೆಲ್ಲ ನಾವು ಕಾರ್ಯರೂಪದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಡಾಕ್ಟರ್ ವೆಂಕಟರಮಣ ಶೆಟ್ಟಿಯವರು ಕಾರ್ಯರೂಪಕ್ಕೆ ತಂದವರು. ಅವರಿಲ್ಲಿ ಕಾರ್ಯದರ್ಶಿಗಳಾಗಿದ್ದಾಗ ರಾಜ್ಯಾದ್ಯಂತ ಸಂಚರಿಸಿ ಯಾರು ನೊಂದ ಜೀವಿಗಳಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಅವರ ವೈಫಲ್ಯಕ್ಕೆ, ಅಂದರೆ ಶಾರೀರಿಕ ವೈಫಲ್ಯ, ಮನೋವೈಫಲ್ಯ, ಎರಡೂ ವೈಫಲ್ಯಗಳನ್ನು ಸರಿಪಡಿಸುವುದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲ ದುಡಿದಂಥವರವರು. ಅನೇಕರಿಗೆ ವೈದ್ಯ ಚಿಕಿತ್ಸೆಯನ್ನು ಮಾಡಿಸಿದರು. ಮತ್ತು ಶಾರೀರಿಕ ದುರ್ಬಲರಿಗೆ 3 ಚಕ್ರದ
ಸೈಕಲ್ಗಳನ್ನು ಕೊಡಿಸಿದರು. ಒಂದು ಸಲ ಇಲ್ಲಿ ರಾಜ್ಯಾದ್ಯಂತ ಅಂತಹ ಮಕ್ಕಳನ್ನು ಬೇರೆಯವರನ್ನೆಲ್ಲ ಕರೆಸಿಬಿಟ್ಟು ಒಂದು 10 ಟ್ರೈಸಿಕಲ್ಗಳನ್ನು ಕೊಡಿಸಿದರು. ನಾನು ಕೂಡ ಅವತ್ತು ಆ ಕಾರ್ಯಕ್ರಮದಲ್ಲಿ ಯಾರನ್ನ ಕರ್ಕೊಂಬಂದು ಕೊಡಿಸಿದೆ. ಹಾಗಾಗಿ ಅವರು ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನು ಕೊಡಿಸಿದರು. ಶಾಲಾ ಕಾಲೇಜು ಮಕ್ಕಳಿಗೆ ಟೇಪ್ ರಿಕಾರ್ಡ್ಗಳನ್ನು ಕೊಡಿಸಿದರು. ನೀವು ಅಲ್ಲಿ ಲೆಕ್ಚರ್ ಮಾಡ್ತಾಯಿದ್ರೆ ರಿಕಾರ್ಡ್ ಮಾಡ್ಕೊಂಬಂದು ಮತ್ತೆ ಮನನ ಮಾಡಿಕೊಳ್ಳಿ ಅಂತ. ಹಾಗೆ ಶಾಲಾ ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರೋರಿಗೆ ಫೀಸ್ ಕಟ್ಟೋ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ನಾನು ಅವರಿಗೆ ಭಾಳಷ್ಟು ಹತ್ತಿರವಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಹಳ್ಳಿಯಲ್ಲಿದ್ದರೆ ನನ್ನ ಚಿಂತಾಮಣಿ ತಾಲೂಕಲ್ಲಿ ನನಗೆ ಜವಾಬ್ದಾರಿ ವಹಿಸಿದ್ರು. ಏನು ಚಿಂತಾಮಣಿ ತಾಲೂಕಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಮಾಜದಲ್ಲಿ ಯಾರು ಅಂತಹ ನೊಂದ ಜೀವಿಗಳಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಬೇಕಾದ ಸಲಕರಣೆಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಮತ್ತು ಅವ್ರು ಚಿಂತಾಮಣಿ ಅವರೇ, ನಮ್ಮ ಚಿಂತಾಮಣಿ ಅವರವರು. ಹಾಗಾಗಿ ಅವ್ರಿಗೆ ಚಿಂತಾಮಣಿ ತಾಲೂಕು ಬಂದರೆ ನನಗೆ ಒಂದು ಕಾರ್ಡ್ ಬರೀತಾಯಿದ್ರು. ಅವಾಗ ಫೋನುಗಳು ಏನೂ ಇರಲಿಲ್ಲ. ನಾನು ಚಿಂತಾಮಣಿಗೆ ಬರ್ತಾಯಿದ್ದೀನಪ್ಪ, ನೀನು ಅಲ್ಲಿರಬೇಕು ಅಂತ ಇದ್ರು. ಸರಿ, ನಾನು ಅವ್ರು ಬಂದರೆ ಕಾದರೆ ಅಷ್ಟೊತ್ತಿಗೆ ಅವ್ರಿಗೆ ಭಾಳಷ್ಟು ಕಿವುಡ್ತನ ಬಂದುಬಿಟ್ಟಿದ್ದು. 100% ಕಿವುಡ್ತನ. ಏನೂ ಕೇಳಿಸ್ತಾ ಅವ್ರು ಹೇಳ್ತಾಯಿದ್ರು, ನೀನು ಡಂಗೋರಿ ಬಾರಿಸಿದ್ರು ನನಗೆ ಕೇಳಿಸಲಿಯ ಅಂತ ಇದ್ರು. ಆ ಸ್ಥಿತಿಯಲ್ಲೂ ಕೆಲಸ ಮಾಡ್ತಾಯಿದ್ರು ಅವರು. ಅವಾಗಲೂ ಎಲ್ಲ ಕಡೆ ಹೋಗ್ತಾಯಿದ್ರು. ಮತ್ತು ನಮ್ಮ ಚಿಂತಾಮಣಿಗೆ ಬಂದರೆ ಕೋಟ್ ಜೋಬಿನಲ್ಲಿ ಒಂದು ಪೆನ್ನು ಪುಸ್ತಕ ಇಟ್ಕೊಂಡಿರ್ತಾಯಿದ್ರು. ನಾನು ಕರ್ಕೊಂಡು ಎಲ್ಲ ಸದಸ್ಯರ ಮನೆಗಳಿಗೆ ಹೋಗ್ತಾಯಿದ್ರು. ಅಲ್ಲಿ ಅವರು ಮಾತಾಡಿದರೆ ಕೇಳಿಸಲ್ಲ. ಆ ಪುಸ್ತಕ ನನ್ನ ಕೈ ಕೊಡ್ತಾಯಿದ್ರು. ಅವ್ರು ಏನು ಹೇಳ್ತಾರೆ ಅದನ್ನ ಇಲ್ಲಿ ಬರೆಯಪ್ಪ ಅಂತ. ನಾನು ಅದರ ಮೇಲೆ ಬರೆದು ತೋರಿಸಿದರೆ ಓದ್ಕೊಂಡು ಅದನ್ನು ಅವ್ರನ್ನ ಮಾತಾಡಿಸ್ತಾಯಿದ್ರು. ಆ ಥರ ಎಲ್ಲ ಕಷ್ಟ ಬಿದ್ದರು. ಕೊನೆಯಲ್ಲಿ ಇಲ್ಲಿ ಉಪಾಸಕ ಕಾಟೇಜಲ್ಲಿದ್ದರು. ನನಗೆ ಕಾರ್ಡಲ್ಲಿ ಬರೀತಾಯಿದ್ರು, ನೀನು ಬಂದಾಗ ನನ್ನನ್ನು ಕೂಗಿದ್ರೆ ಕೇಳಿಸಲ್ಲ, ಒಂದು ಸಣ್ಣ ಕಲ್ಲು ತಗೊಂಡು ಕಿಟಕಿನಲ್ಲಿ ಹಿಂಗೆ ಹಾಕು ಅಂತ ಇದ್ರು. ಅಂದರೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಈ ಸಂಸ್ಥೆ ಮೇಲೆ, ಆ ನೊಂದ ಜೀವಿಗಳ ಬಗ್ಗೆ ಅಂತಕ್ಕಂಥದ್ದು ನಾವು ಇದ್ರ ಬಗ್ಗೆ ಜ್ಞಾಪಿಸ್ಕೋಬೇಕಾಗುತ್ತೆ. ಹಾಗಾಗಿ ನನಗೆ ನನ್ನ ಅಭಿಪ್ರಾಯದಲ್ಲಿ ಸೇವಾ ವಿಭಾಗ ಅಂದರೆ ಅವರೇ ಸೇವಾ ವಿಭಾಗ. ವೆಂಕಟರಮಣ ಶೆಟ್ಟಿ TOS ಪರ್ಸಾನಿಫೈಡ್ ಅಂತ. ಅವರೇ ನಿಜವಾದ ಸೇವೆಯನ್ನು ಮಾಡಿ ತೋರಿಸಿದಂಥವರು. ಮತ್ತು ಅವ್ರ ಜೊತೆಯಲ್ಲಿ ಪುಲ್ಲಯ್ಯ ಶೆಟ್ಟಿಯವರು ಅಂತ ಪ್ರೆಸಿಡೆಂಟ್ ಇದ್ದರು. ಮತ್ತು ರಾಜಲಕ್ಷ್ಮಯ್ಯನವರು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನಾನು ಹತ್ತಿರದಿಂದ ನೋಡಿದವನು. ಹಾಗಾಗಿ ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಸೋದರ BS ವೆಂಕಟರಮಣ ಶೆಟ್ಟಿಯವರು ಸೇವಾ ವಿಭಾಗದ ಕಾರ್ಯದರ್ಶಿಗಳಾಗಿದ್ದಂಥವರು. ಸತತವಾಗಿ ಅನೇಕ ವರ್ಷಗಳು ರಾಜ್ಯಾದ್ಯಂತ ಸುತ್ತಾಡಿ ನೊಂದ ಜೀವಿಗಳನ್ನು ಗುರುತಿಸಿ ಅವ್ರಿಗೆ ಬೇಕಾದ ಸಲಕರಣೆಗಳನ್ನು, ಸಹಾಯವನ್ನು ಮಾಡಿದಂಥ ಮಹಾನ್ ಚೇತನ BS ವೆಂಕಟರಮಣ ಶೆಟ್ಟಿಯವರು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಚಪ್ಪಾಳೆ ಇಲ್ಲ, ಇಲ್ಲೇನು ಚಪ್ಪಾಳೆ ಸುಮ್ಮನೆ ಹಿಂಗೆ ಅಂದ್ರಿ ಸಾಕು. ಈಗ ಎರಡನೇ ವಿಷಯ, ನೀತಿ ಶಿಕ್ಷಣದ ಬಗ್ಗೆ ನನ್ನನ್ನು ಮಾತನಾಡಿ ಅಂತ ನಮ್ಮ ಕಾರ್ಯದರ್ಶಿಗಳು ಸೋದರ GK ನಟರಾಜ್ ಅವರು ನನಗೆ ಫೋನ್ ಮಾಡಿದರು. ಆಯ್ತು ಸರ್, ಪ್ರಯತ್ನ ಮಾಡ್ತೀನಿ ಅಂದೆ. ಆ ಪ್ರಯತ್ನವನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ಈಗ ನೀತಿ ಶಿಕ್ಷಣ ಅಂದ್ರೇನು ಮೊದಲು? ಯಾಕೆ ಅಂದರೆ ವಿದ್ಯಾರ್ಥಿಗಳಿದ್ದೀರಿ, ಇಲ್ಲಿ ಶಿಕ್ಷಕರಿದ್ದೀರಿ, ಮತ್ತು ಸೋದರರೆಲ್ಲರಿಗೂ ಇದರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾವು ಅರಿವು ಮೂಡಿಸ್ಕೋಬೇಕು. ಶಿಕ್ಷಣ ಅಂದರೆ ಏನು?
What is education? Education is the process which brings out behavioral change in human beings ಅಂತ ಒಬ್ಬ ಶಿಕ್ಷಣ ತಜ್ಞರು ಹೇಳ್ತಾರೆ. ಎಜುಕೇಷನ್ ಈಸ್ ದ ಪ್ರಾಸೆಸ್ ವಿಚ್ ಬ್ರಿಂಗ್ಸ್ ಔಟ್ ಬಿಹೇವಿಯರಲ್ ಚೇಂಜ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಮಾನವನ ವರ್ತನೆಯಲ್ಲಿ ಪರಿವರ್ತನೆಯನ್ನು ತರುವುದೇ ಶಿಕ್ಷಣ. ಮಾನವನ ವರ್ತನೆಯಲ್ಲಿ ಪರಿವರ್ತನೆಯನ್ನು ತರುವುದೇ ಶಿಕ್ಷಣ. ಶಾಲಾ ಕಾಲೇಜುಗಳಲ್ಲಿ ಈ ಪರಿವರ್ತನೆ ಆಗಬೇಕು. ಏನು ಪರಿವರ್ತನೆ ಆಗಬೇಕು? ಮಾನವನಲ್ಲಿ 3 ಗುಣಗಳಿರುತ್ತೆ. ಸತ್ವ, ರಜಸ್, ತಮೋ ಗುಣಗಳು. ಸತ್ವ, ರಜಸ್, ತಮೋ ಗುಣಗಳು. ಸತ್ವಗುಣ ದೈವಿಕವಾದ ಗುಣ, ಭಗವಂತನಿಂದ ಬಂದಿರತಕ್ಕಂಥ ಗುಣ. ರಜೋಗುಣ ರಾಜರ ಗುಣ, ಕೋಪ, ಧೈರ್ಯ ಮತ್ತು ಅತ್ಯಂತ ಆಸೆ ಅಂಥದ್ದೆಲ್ಲ ರಜೋಗುಣದಲ್ಲಿ ಬರುತ್ತೆ. ಇನ್ನು ತಮೋಗುಣ ಅಂದರೆ ಏನೂ ಮಾಡದೇ ಇರತಕ್ಕಂಥ ಸ್ಥಿತಿ. ತಮೋಗುಣದಲ್ಲಿರೋರು ಏನೂ ಮಾಡೋದಿಲ್ಲ, ಅವ್ರಿಗೆ ಸತ್ವಗುಣನೂ ಇರೋಲ್ಲ, ರಜಗುಣನೂ ಇರಲ್ಲ. ಭಾಳ ಶ್ರೇಷ್ಠವಾದ ಗುಣ ಅಂದರೆ ಸತ್ವಗುಣ. ಈ ಸತ್ವಗುಣವನ್ನು ಮಾನವನಲ್ಲಿ ಉಂಟು ಮಾಡತಕ್ಕಂಥದ್ದೇ ಶಿಕ್ಷಣದ ಮುಖ್ಯವಾದ ಉದ್ದೇಶ. ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥ ಮಾನವನನ್ನು ಸೃಷ್ಟಿ ಮಾಡತಕ್ಕಂಥದ್ದೇ ಶಿಕ್ಷಣ. ಇನ್ನು ಶಿಕ್ಷಣದ ಬಗ್ಗೆ ಇನ್ನೊಂದು ಮಾತಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಪರ್ಫೆಕ್ಷನ್ ಅಂದರೆ ಪರಿಪೂರ್ಣತೆ. ಪರಿಪೂರ್ಣತೆ ಅಂದರೆ ಭಗವಂತನೇ. ಪರಿಪೂರ್ಣತೆ ಅಂದರೆ ಭಗವಂತನೇ. ಜೀಸಸ್ ಕ್ರೈಸ್ಟ್ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಈ ಬಿ ಆ್ಯಸ್ ಪರ್ಫೆಕ್ಟ್ ಆ್ಯಸ್ ಯುವರ್ ಫಾದರ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್ ಅಂತ. ಅಂದರೆ ಸ್ವರ್ಗದಲ್ಲಿರುವ ನಿನ್ನ ತಂದೆ ಇರುವಷ್ಟು ಪರಿಪೂರ್ಣನು ನೀನಾಗಬೇಕು. ಪ್ರತಿಯೊಬ್ಬ ಮಾನವನು ಭಗವಂತನಷ್ಟು ಪರಿಪೂರ್ಣನಾಗಬೇಕು. ಹಾಗಾದರೆ ಭಗವಂತನ ಅಂಶಗಳಾಗಿರ್ತಕ್ಕಂಥ ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲವೇ ಅಂದರೆ ಇದೆ. ಆ ಪರಿಪೂರ್ಣತೆ ಏನಾಗಿದೆ ಅಂದರೆ ಈ ಪ್ರಕೃತಿಯ ತಾಡನಗಳಿಗೆ ಅಥವಾ ಮಾಯೆ ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಆ ಮಾಯೆಗೆ ಈಡಾಗಿ ಈ ಪರಿಪೂರ್ಣತೆ ಮರೆಯಾಗಿದೆ. ಅದನ್ನು ಹೊರತರ್ತಕ್ಕಂಥ ವಿಧಾನವೇ ಶಿಕ್ಷಣ. ಮಾನವನಲ್ಲಿರುವ ಭಗವಂತನ ಅಂಶವಾದ ಪರಿಪೂರ್ಣತೆಯನ್ನು ಅಭಿವ್ಯಕ್ತಗೊಳಿಸುವುದು. ಇದನ್ನು ಭಗವಂತನೇ ನಮ್ಮಲ್ಲಿರೋದ್ರಿಂದ, ಭಗವಂತನ ಅಂಶ ನಮ್ಮಲ್ಲಿರೋದ್ರಿಂದ ಭಗವಂತನ ಅತ್ಯಂತ ಶ್ರೇಷ್ಠ ಗುಣವಾದ ಪರಿಪೂರ್ಣತೆಯನ್ನು, ನಮ್ಮಲ್ಲಿರುವ ಪರಿಪೂರ್ಣತೆಯನ್ನು ಹೊರಗೆ ತರತಕ್ಕಂಥ ವಿಧಾನವೇ ಶಿಕ್ಷಣ. ಮಾನವನಲ್ಲಿರುವ ಪರಿಪೂರ್ಣತೆಯನ್ನು ಅಭಿವ್ಯಕ್ತಗೊಳಿಸುವುದೇ ಶಿಕ್ಷಣವಾಗಬೇಕು. ಇದು ನಮ್ಮಲ್ಲಿ ಬರಬೇಕು. ಶಿಕ್ಷಕರಿಗೆ ಗೊತ್ತಿರಬೇಕಿದು. ಎಲ್ಲ ಮಕ್ಕಳಲ್ಲಿ ಪರಿಪೂರ್ಣತೆಯ ಅಂಶ ಇದೆ, ಭಗವಂತನ ಅಂಶ ಇದೆ. ಆ ಭಗವಂತನ ಅಂಶವನ್ನು ಗುರುತು ಮಾಡಿಕೊಡಬೇಕು. ಪ್ರತಿ ವಿದ್ಯಾರ್ಥಿಯಲ್ಲಿಯೂ ಭಗವಂತನನ್ನು ಗುರುತಿಸಬೇಕು. ನಾನು ಹೋದ ಕಡೆ ಶಾಲಾ ಕಾಲೇಜುಗಳಿಗೆ ಈ ಮಾತು ಹೇಳ್ತಾ ಇರ್ತೀನಿ, ಮಕ್ಕಳೇ ದೇವರು. ಮಕ್ಕಳಲ್ಲಿ ದೇವರನ್ನು ಶಿಕ್ಷಕ ಕಂಡಾಗ ಆ ವಿದ್ಯಾಭ್ಯಾಸ ಪದ್ಧತಿಯೇ ಒಂದು ವಿಶೇಷವಾಗಿರುತ್ತೆ. ಇದು ಬಹಳ ಮುಖ್ಯ. ಮಕ್ಕಳಲ್ಲಿ ದೇವರನ್ನು ಕಾಣಬೇಕು. ಹಾಗಾದರೆ ಶಿಕ್ಷಿಸಬೇಡವೇ? ಅವರಿಗೆ ಶಿಕ್ಷೆ ಕೊಡದೇ ಇದ್ದರೆ ಅವ್ರಿಗೆ ಶಿಕ್ಷಣ ಬರುತ್ತಾ ಅಂದರೆ, ಆ ಶಿಕ್ಷೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ, ಕೃಷ್ಣನನ್ನು ಶಿಕ್ಷಿಸ್ತಿದ್ದಾರೆ ಗುರುಗಳು, ರಾಮನನ್ನು ಕೂಡ ಶಿಕ್ಷೆ ಕೊಟ್ಟಿದ್ದಾರೆ. ಅವರಿಗೆ ಲೌಕೇಶ್ವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಗುರುಕುಲಗಳಲ್ಲಿ. ಆ ಶಿಕ್ಷೆ ಹೇಗಿರಬೇಕು ಅಂದರೆ ಭಕ್ತಿ ಪೂರ್ವಕವಾಗಿರಬೇಕು, ಪ್ರೇಮಪೂರ್ವಕವಾಗಿರಬೇಕು. ಆ ದೃಷ್ಟಿಯಲ್ಲಿ ಮಕ್ಕಳನ್ನು ನಾವು ಶಿಕ್ಷಿಸಬೇಕೇ ಹೊರತು ದ್ವೇಷದಿಂದ ಶಿಕ್ಷಿಸೋದಲ್ಲ. ಇದು ಬಹಳ ಮುಖ್ಯ. ಹಾಗಾಗಿ
ಈ ಪರಿಪೂರ್ಣತೆಯನ್ನು ಪ್ರತಿ ಜೀವಿಯಲ್ಲಿಯೂ ಕಂಡು ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕ ಗುರುತಿಸಿ ಅದನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ, ನೋಡಪ್ಪ ನಿನ್ನಲ್ಲಿ ಭಗವಂತನ ಅಂಶ ಇದೆ, ನೀನು ಭಗವಂತನಾಗ್ತೀಯ, ಮುಂದೆ ಭಗವಂತನಲ್ಲಿ ಸೇರ್ತೀಯ, ಈ ಮನೋಭಾವವನ್ನು ಹುಟ್ಟು ಹಾಕ್ತಕ್ಕಂಥದ್ದೇ ಶಿಕ್ಷಣ ಪದ್ಧತಿ ಆಗಬೇಕು. ಅದಕ್ಕೆ ಶಿಕ್ಷಕ ಹೇಗಿರಬೇಕು ಬಹಳ ಮುಖ್ಯವಾದ ವಿಷಯ. ಎ ಟೀಚರ್ ಈಸ್ ಎ ಗೈಡ್, ಎ ಟೀಚರ್ ಈಸ್ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್. ಒಬ್ಬ ಶಿಕ್ಷಕನು ಮಾರ್ಗದರ್ಶಿಯಾಗಿರಬೇಕು. ಶಿಕ್ಷಕನು ಮಾರ್ಗದರ್ಶಿಯಾಗಿರಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ. ಅಷ್ಟೇ ಅಲ್ಲದೆ ಸಮಾಜಕ್ಕೆ ಶಿಕ್ಷಕ ಮಾರ್ಗದರ್ಶಿಯಾಗಿರಬೇಕು. ನಮ್ಮ ಜೀವನ ಪರಿಪೂರ್ಣವಾಗಿರಬೇಕು, ಪರಿಪಕ್ವವಾಗಿರಬೇಕು, ಪವಿತ್ರವಾಗಿರಬೇಕು. ಅಂತಹ ಶಿಕ್ಷಕನನ್ನು ಸಮಾಜ ಗುರುತಿಸುತ್ತೆ, ಮಕ್ಕಳು ಗುರುತಿಸ್ತಾರೆ, ಪೇರೆಂಟ್ಸ್ ಗುರುತಿಸ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಕನ ಒಂದು ಗುಣಲಕ್ಷಣ. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಅವನ್ನು ಕಂಡ್ರೆ ವಿದ್ಯಾರ್ಥಿಗಳಾಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಅಥವಾ ನಮ್ಮ ಮನೆಯವರಾಗ್ಬೋದು, ಯಾರಾದರೂ ಆಗ್ಬೋದು, ನಮ್ಮಲ್ಲಿ ಒಂದು ವಿಶೇಷತೆಯನ್ನು ಅವರು ಗುರುತಿಸಬೇಕು. ಮಾಸ್ಟ್ರು ಅಂದರೆ ಹೇಗಿರ್ತಾರೆ, ಅವರಲ್ಲಿ ಅನೇಕ ಸದ್ಗುಣಗಳಿರುತ್ತೆ, ಅವರು ಯಾವ ಪರಿಸ್ಥಿತಿಯಲ್ಲೂ ಕೆಟ್ಟದಾಗಿ ಆಲೋಚನೆ ಮಾಡಲ್ಲ. ಇದು ಶಿಕ್ಷಕನ ಲಕ್ಷಣ. ಅದಕ್ಕೆ ಎ ಟೀಚರ್ ಈಸ್ ಎ ಗೈಡ್, ಒಂದು ಮಾರ್ಗದರ್ಶಿ ಆಗಿರಬೇಕು ಸಮಾಜಕ್ಕೆ. ಮತ್ತು ಎ ಫ್ರೆಂಡ್, ಮಕ್ಕಳಲ್ಲಿ ಸ್ನೇಹಪೂರ್ವಕವಾಗಿರಬೇಕು. ಮಕ್ಕಳಲ್ಲಿ ಸ್ನೇಹಪೂರ್ವಕವಾಗಿರಬೇಕು. ನನಗೆ ಜ್ಞಾಪಕ ಬರುತ್ತೆ, ನಾನು ಹೈಸ್ಕೂಲಲ್ಲಿ ಕೆಲಸ ಮಾಡುವಾಗ ಲಾಫ್ ಆ್ಯಂಡ್ ಲರ್ನ್ ಅನ್ನೋದು ನನ್ನ ಪದ್ಧತಿ. ಒಂದು ಸಲ ನಗ್ರೆ ಆಮೇಲೆ ನೋಡೋಣ, ನಗ್ತಾನೆ ಇರಬೇಕು, ಈಗ ಸುಮ್ಮನೆ ಇರಿ, ಈಗ ನೋಡಿ ಹೇಗಿರುತ್ತೆ ಅಂತ. ಇದು ಶಿಕ್ಷಕನ ಪದ್ಧತಿ. ನಾನೊಂದು ಸಲ 2 ದಿನ ರಜಾ ಹಾಕಿದ್ದೆ. 2 ದಿನ ರಜಾ ಹಾಕಿದರೆ 3ನೇ ದಿವಸ ಹೋದೆ. 8th ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್. ಒಬ್ಬ ಕೇಳಿದೆ, ಸರ್ 2 ದಿನದಿಂದ ಬಂದಿಲ್ಲ, ನೀವು ಎಲ್ಲೋಗಿದ್ರಿ ಸರ್ ಅಂತ. ಇನ್ನೊಬ್ಬ, ಮಾಸ್ಟ್ರಿಗೆ ಚೆನ್ನಾಗಿರಲಿಲ್ಲ ಏನೋ ಬಿಡೋ, ಏನೋ ಚೆನ್ನಾಗಿರಲಿಲ್ವೇನೋ ಅಂದ. ನಾನು ಹೇಳಿದೆ, ನೋಡಿ ಏನು ಚೆನ್ನಾಗಿರದೆ, ನಾನು ನೋಡಿ ಹೆಂಗಿದ್ದೀನಿ ಭೀಮಂತರ. ಇನ್ನೊಬ್ಬ ನಿಂತ್ಕೊಂಡು ಹೇಳಿ, ಸರ್ ನೀವು ಭೀಮಂತರ ಇಲ್ಲ, ಮತ್ತು ಹೇಗಿದ್ದೀನೋ ಅಂದರೆ ಕಾಶಿನಾಥ್ ಥರ ಇದ್ದೀರಿ ಸರ್. ಯಾರೋ ಅವನು ಕಾಶಿನಾಥ್, ನನಗೆ ಗೊತ್ತಿಲ್ಲ ಯಾರೋ ಅವನು ಕಾಶಿನಾಥ್ ಅಂದರೆ ಅವನು ಸಿನಿಮಾ ಆ್ಯಕ್ಟ್ರ್ ಸರ್. ಯಾಕೆ ಅಂದರೆ ಭಾಳ ನಗಿಸ್ತಾನೆ ಸರ್, ಅದಕ್ಕೆ ನೀವು ನಗಿಸ್ತೀರಿ, ಅದಕ್ಕೆ ನೀವು ಆ ಥರ ಇದ್ದೀರಿ ಕಾಶಿನಾಥ್ ಥರ. ಅಂದರೆ ದಿಸ್ ಈಸ್ ದಿ ರಿಯಲ್ ಫ್ರೆಂಡ್ಶಿಪ್ ವಿತ್ ದ ಚಿಲ್ಡ್ರನ್. ಮಕ್ಕಳ ಜೊತೆಯಲ್ಲಿ ಸ್ನೇಹಿತನಾಗಿರಬೇಕು. ಅವನು ಇದನ್ನು ಗುರುತಿಸಬೇಕು, ನಾನು ಶಿಕ್ಷಕ, ಅವನ ವಿದ್ಯಾರ್ಥಿ ಅಂತ. ಇದು ಮನಸ್ಸಲ್ಲಿರಬೇಕು. ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದೇ ನನ್ನ ಧರ್ಮ. ಇದನ್ನು ಕಾಪಾಡ್ಕೋಬೇಕು ಶಿಕ್ಷಕ. ಹಾಗಾಗಿ ಎ ಟೀಚರ್ ಇಸ್ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್. ಸ್ವಲ್ಪ ಮಟ್ಟಿಗೆ ತತ್ವಜ್ಞಾನಿಯಾಗಿಯೂ ಇರಬೇಕು. ಅಂದರೆ ಏನು ತತ್ವಜ್ಞಾನಿ ಅಂದರೆ ದೊಡ್ಡ ದೊಡ್ಡ ವೇದಗಳು, ಉಪನಿಷತ್ತುಗಳೆಲ್ಲ ಓದಿರಬೇಕಾ? ಆ ಥರ ಅಲ್ಲ, ಸಾಮಾನ್ಯ ಜ್ಞಾನ ಇರಬೇಕು. ಒಂದು ಆತ್ಮ ಚೈತನ್ಯ ಅನ್ನೋದು ನಮ್ಮಲ್ಲಿದೆ, ನನ್ನಲ್ಲಿದೆ, ವಿದ್ಯಾರ್ಥಿಯಲ್ಲಿದೆ. ನನಗೂ ಅದಕ್ಕೂ ವ್ಯತ್ಯಾಸ ಇಲ್ಲ, ಇಬ್ಬರಲ್ಲಿಯೂ ಆತ್ಮ ಚೈತನ್ಯ ಇದೆ. ಅದಕ್ಕೋಸ್ಕರ ನಾವಿಬ್ಬರೂ ಸಮಾನರೇ. ಶಂಕರಾಚಾರ್ಯರು ಹೇಳ್ತಾರೆ ಕಠೋಪನಿಷತ್ತಿನ ಪ್ರಾರಂಭದಲ್ಲಿ, ನಾನು ಗುರುವಾದ ಯಮನನ್ನು, ಶಿಷ್ಯನಾದ ನಚಿಕೇತನನ್ನು ಧ್ಯಾನಿಸಿ ನನ್ನ ನನ್ನ ಭಾಷ್ಯವನ್ನು ಪ್ರಾರಂಭ ಮಾಡ್ತೀನಿ ಅಂತೀವಿ. ಇಬ್ಬರೂ ಸಮಾನರು. ಕಲಿಕೆಗೆ ಇಬ್ಬರು ಅಧಿಕಾರಿಗಳು. ಜ್ಞಾನಕ್ಕೆ ಶಿಕ್ಷಕನೂ ವಿದ್ಯಾರ್ಥಿ ಇಬ್ಬರೂ ಅಧಿಕಾರಿಗಳೇ. ಶಂಕರಾಚಾರ್ಯರು ಚೆನ್ನಾಗಿ ಜ್ಞಾಪಿಸ್ತಾರೆ ಕಠೋಪನಿಷತ್ತಲ್ಲಿ. ಹಾಗಾಗಿ ನಾವಿಬ್ಬರೂ ಜ್ಞಾನಾರ್ಜನೆಗೆ ಅಧಿಕಾರಿಗಳೇ. ನಾನು ಸ್ವಲ್ಪ ಮುಂದಿದ್ದೀನಿ, ನನ್ನ ವಿದ್ಯಾರ್ಥಿ ಹಿಂದೆ ಬರ್ತಾ ಇದ್ದಾನೆ. ಇಬ್ಬರು ಜೊತೆಯಲ್ಲೇ ಹೋಗೋರು ಜ್ಞಾನಾರ್ಜನೆಗೋಸ್ಕರ. ಹಾಗಾಗಿ ಇದನ್ನು ಶಿಕ್ಷಕ ಗುರುತಿಸಬೇಕು. ಮತ್ತು ಇನ್ನೊಂದು ಜೊತೆ ಸೇರಿಸ್ಕೋಬೇಕು ನಾವು. ಎ ಟೀಚರ್ ಈಸ್ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್, ಬಟ್ ನಾಟ್ ಎ ಡಿಕ್ಟೇಟರ್.
ನಾವು ಡಿಕ್ಟೇಟರ್ ಅಲ್ಲ. ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ಇದು ಜಾಸ್ತಿ ಆಗಿದೆ. ಆನ್ಸರ್ಗಳನ್ನು ಡಿಕ್ಟೇಟ್ ಮಾಡಿಸ್ತಾರೆ ಎಲ್ಲ ಕಡೆನೂ. ನಮ್ಮ ಮೊಮ್ಮಗಳು 5ನೇ ಕ್ಲಾಸಲ್ಲಿ ಓದ್ತಾಳೆ. ಕನ್ನಡ ಪಾಠ ಮೊದಲನೇ ಪಾಠ ಓದಮ್ಮ ಅಂದರೆ ಎರಡೂ ಕುಂತಾಳೆ. ನನಗೆ ಕ್ವಶನ್ ಆನ್ಸರ್ ಬರುತ್ತಾತ ಅಂತಾಳೆ. ಯಾಕೆಂದರೆ ಶಿಕ್ಷಕರು ಕ್ವಶನ್ ಆನ್ಸರ್ ಬರೆದು ಬಿಡ್ತಾರೆ. ಯಾಕೆ ಕಷ್ಟ? ಓದೋದು ಬರಲ್ಲ, ಕ್ವಶನ್ ಆನ್ಸರ್ ಬರುತ್ತೆ. ನೋಡಿ, ಈ ಥರ ನಾವು ಡಿಕ್ಟೇಟರ್ಶಿಪ್ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಶಿಕ್ಷಕರು. ಇದು ಹೋಗಬೇಕು. ಮಗು ಚೆನ್ನಾಗಿ ನಿರರ್ಗಳವಾಗಿ ಓದಬೇಕು. ಈ ಅಭ್ಯಾಸ ಬರ್ತಾ ಬರ್ತಾ ಸ್ವಂತ ಓದಿಕೊಂಡು ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿಗೆ ಬರುವಷ್ಟರ ಮಟ್ಟಿಗೆ ಮಗು ನಿರರ್ಗಳವಾಗಿ ಓದುವಂತಾಗಬೇಕು. ಇದು ಶಿಕ್ಷಕನ ನಿಜವಾದ ಧರ್ಮ. ಅವನು ಅದನ್ನು ನಾನು ಅಭ್ಯಾಸ ಮಾಡಬೇಕು. ನನ್ನ ವಿದ್ಯಾರ್ಥಿ ಯಾವುದೇ ಪುಸ್ತಕ ಕೊಟ್ಟರೆ ತಪ್ಪಿಲ್ಲದೆ ನಿರರ್ಗಳವಾಗಿ ಓದತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಶಿಕ್ಷಕನಿಗಿರಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ದ ಟೀಚರ್ ಶುಡ್ ನಾಟ್ ಬಿ ಎ ಡಿಕ್ಟೇಟರ್. ಹಿ ಮಸ್ಟ್ ಬಿ ಎ ಗೈಡ್, ಎ ಫ್ರೆಂಡ್ ಆ್ಯಂಡ್ ಎ ಫಿಲಾಸಫರ್. ಈಗ ಇದು ಶಿಕ್ಷಣದ ಬಗ್ಗೆ ಇಷ್ಟಾದರೂ ನಮಗೆ ಗೊತ್ತಿರಬೇಕು. ಮತ್ತು ನೀತಿ ಅಂದರೆ ಏನು? ಹಾಗಾದರೆ ನೀತಿ ಶಿಕ್ಷಣ, ಇದ್ರ ಬಗ್ಗೆ ಮಾತಾಡಿದ್ದೇವೆ. ನೀತಿ ಅಂದರೇನು? ವಾಟ್ ಈಸ್ ಮೊರಾಲಿಟಿ? ಎರಾಡಿಕೇಶನ್ ಆಫ್ ಅನಿಮಲ್ ಟೆಂಡೆನ್ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಮೊರಾಲಿಟಿ ಅಂತ ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಎರಾಡಿಕೇಶನ್ ಆಫ್ ಅನಿಮಲ್ ಟೆಂಡೆನ್ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಮೊರಾಲಿಟಿ. ಮಾನವನಲ್ಲಿರುವ ಪಶು ಪ್ರವೃತ್ತಿಯನ್ನು ನಿರ್ಮೂಲನ ಮಾಡುವುದೇ ನೀತಿ. ಮಾನವನಲ್ಲಿರುವ ಪಶು ಪ್ರವೃತ್ತಿಯನ್ನು ನಿರ್ಮೂಲನ ಮಾಡುವುದೇ ನೀತಿ. ನಮ್ಮಲ್ಲಿ ಪಶು ಪ್ರವೃತ್ತಿ ಇದೆ, ಅದು ನಿರ್ಮೂಲನ ಆಗಬೇಕಾದ್ರೆ ನಮಗೆ ನೀತಿ ಶಿಕ್ಷಣ ಬೇಕು. ಮತ್ತು ಇಷ್ಟೊತ್ತು ಹೇಳಿಕೊಂಡು ನಾವು ಭಗವಂತನ ಅಂಶ ಪರಿಪೂರ್ಣತೆ, ನಮ್ಮಲ್ಲಿ ಪರಿಪೂರ್ಣತೆ ಇದೆ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು? ಪರಿಪೂರ್ಣತೆ ಇದೆ. ನಾನು ಆಗಲೇ ಹೇಳ್ದಂಗೆ ಈ ಪ್ರಕೃತಿ ತಾಡನಗಳಿಗೆ ಅದು ಮರೆಯಾಗೋಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನಾವು ಬಂದಿರತಕ್ಕಂಥದ್ದು ಎಲ್ಲಿಂದ? ನಾವು ಎಲ್ಲಿಂದ ಬಂದಿದ್ದೀವಿ? ಮಾನವನಾಗೆ ಹೀಗೆ ಬಂದುಬಿಟ್ಟುವ ಜಗತ್ತಿಗೆ? ನಮ್ಮಲ್ಲಿ ಪಶು ಪ್ರವೃತ್ತಿ ಹೇಗೆ ಬಂತು? ಡಸ್ ಸೈನ್ಸ್ ಆನ್ಸರ್ ದಿಸ್ ಕ್ವಶನ್? ನಮಗೇನಾದರೂ ವಿಜ್ಞಾನ ಆನ್ಸರ್ ಮಾಡುತ್ತಾ ಇದಕ್ಕೆ? ನಾವು ನಮ್ಮಲ್ಲಿ ಪಶು ಪ್ರವೃತ್ತಿ ಇದೆ ಅನ್ನೋದಕ್ಕೆ ವಿಜ್ಞಾನ ಏನಾದರೂ ನಮಗೆ ಉತ್ತರ ಕೊಡುತ್ತಾ? ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ನೀವೆಲ್ಲ ಓದಿರ್ಬೋದು, ಶಿಕ್ಷಕರು ವಿದ್ಯಾರ್ಥಿಗಳು. ಡಾರ್ವಿನ್ ಅನ್ನೋನು ಜೀವ ವಿಕಾಸವನ್ನು ಹೇಳ್ತಾನೆ. ಜೀವಿಗಳು ಮೊದಲು ಪ್ರಾರಂಭದಲ್ಲಿ ಎಲ್ಲಿಂದ ಇದು ಈ ಚೈತನ್ಯ ಪ್ರಾರಂಭ ಆಗುತ್ತೆ ಅಂದರೆ, ಜೀವಿಗಳು ಬರುತ್ತೆ ಅಂದರೆ ನೀರಿನಿಂದ ಬರುತ್ತೆ. ಮೊದಲು ನೀರಿನಲ್ಲಿ ಅಮೀಬಾ, ಪ್ಯಾರಾಮೀಷಿಯಾ ವಿಜ್ಞಾನದಲ್ಲಿ ಬರುತ್ತೆ. ಅಂದರೆ ಸಿಂಗಲ್ ಸೆಲ್ಡ್ ಅನಿಮಲ್ಸ್, ಏಕಾಣು ಜೀವಿಗಳು. ಅಲ್ಲಿಂದ ಜೀವನ ಪ್ರಾರಂಭ ಆಗುತ್ತೆ, ಏಕಾಣು ಜೀವಿಗಳು. ಆಮೇಲೆ ಬಹುಕೋಶ ಜೀವಿಗಳು. ಅದರ ನಂತರ ಬರ್ತಕ್ಕಂಥದ್ದು ಅಕಶೇರುಕಗಳು, ಬೆನ್ನು ಇಲ್ಲದೇ ಇರತಕ್ಕಂಥ ಪ್ರಾಣಿಗಳು, ಅಂದರೆ ಇನ್ವರ್ಟಿಬ್ರೇಟ್ಸ್. ಆಮೇಲೆ ಕಶೇರುಕಗಳು, ವರ್ಟಿಬ್ರೇಟ್ಸ್, ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳು. ಅದಾದಮೇಲೆ ಸಸ್ತನಿಗಳು, ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಪ್ರಾಣಿಗಳು. ಮಾನವನು ಕೂಡ ಸಸ್ತನಿನೇ. ಹೀಗೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂದರೆ ಆ ಪ್ರಾಣಿಗಳಿಂದ ನಾವು ಇಲ್ಲಿ ಸ್ಥಿತಿಗೆ ಬಂದಿದ್ದೀವಿ. ನೀವೆಲ್ಲ ಓದಿದ್ದೀರಿ. ಏನು? ಕೋತಿ, ಚಿಂಪಾಂಜಿ, ಗೊರಿಲ್ಲ, ಇವೆಲ್ಲನೂ ಏಪ್ಸ್ ಅಂತೀವಿ. ಅಂದರೆ ಬಾಲವಿಲ್ಲದ ಕೋತಿಗಳು. ಬಾಲ ಇರೋ ಕೋತಿಯಿಂದ ಬಾಲವಿಲ್ಲದ ಕೋತಿಗಳವರ ವಿಕಾಸ ಬೆಳ್ಕೊಂಬಂದ ಮೇಲೆ ನೀವು ಚಿಂಪಾಂಜಿನ ನೋಡಿರ್ತೀರಿ. ಅದಕ್ಕೆ ಸ್ವಲ್ಪ ಹತ್ತಿರ ಮಾನವನ ಲಕ್ಷಣಗಳೆಲ್ಲ ಇರುತ್ತೆ. ನಾವು ಝೂಗೆ ಹೋದರೆ ಅದಕ್ಕೆ ಕೇಳುತ್ತೆ, ಏನಾದ್ರು ಕೊಡ್ರಿ ನನಗೆ ಅಂತ, ಹಿಂಗೆ ಅನ್ನೋದು. ಹಿಂಗೆ ನೀರು ಬಾಟ್ಲು ಕೊಟ್ಟರೆ ಕುಡಿಯುತ್ತೆ. ಅಂದರೆ ನಮಗೆ ಭಾಳ ಹತ್ತಿರ ಅದು. ಹೀಗಾಗಿ ನಾವು ವಿಕಾಸ ಮಾರ್ಗದಲ್ಲಿ ಪ್ರಾಣಿಗಳಿಂದ ಬಂದಿರೋದರಿಂದ ನಮ್ಮಲ್ಲಿ ಪ್ರಾಣಿ ಲಕ್ಷಣಗಳಿವೆ.
ಪಶು ಪ್ರವೃತ್ತಿ ನಮ್ಮಲ್ಲಿದೆ. ನಾವು ಬಂದಿರೋದೇ ಪಶುಗಳಿಂದ. ಈ ಪಶುವಿನ ಲಕ್ಷಣಗಳು ಏನು ಅಂತಂದರೆ ಸ್ವಾರ್ಥ, ಕ್ರೌರ್ಯ ಅದೆಲ್ಲ ಇದೆ. ಯಾಕಿದೆ ಅಂದರೆ ನಮ್ಮಲ್ಲಿ ಪಶುಗಳಿಂದ ಬಂದಿರೋರು ನಾವು. ಈ ಪಶು ಪ್ರವೃತ್ತಿಯನ್ನು ಹೋಗಲಾಡಿಸಬೇಕಾದ್ರೆ ನಮಗೆ ಉತ್ತಮ ಶಿಕ್ಷಣ ಬೇಕು. ನಾವು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಆಧುನಿಕ ಮಾನವನ ಸ್ಥಿತಿಗೆ ನಮ್ಮ ಶರೀರ ಬೆಳೆದಿದ್ದರೂ ಕೂಡ ನಮ್ಮ ಮನಸ್ಥಿತಿ, ನಮ್ಮ ಬುದ್ಧಿ, ನಮ್ಮ ಪ್ರಜ್ಞೆ ಇನ್ನೂ ಪ್ರಾಣಿ ಪ್ರಜ್ಞೆಯಿಂದ ಪೂರ್ತಿ ಹೊರಬಂದಿಲ್ಲ. ಪ್ರಾಣಿ ಲಕ್ಷಣಗಳು ನಮ್ಮಲ್ಲಿವೆ. ಆ ಪ್ರಾಣಿ ಲಕ್ಷಣಗಳನ್ನು ನಿರ್ಮೂಲನೆ ಮಾಡಬೇಕಾದ್ರೆ ನಮಗೆ ನೀತಿ ಶಿಕ್ಷಣ ಬೇಕು. ಹಾಗಾಗಿ ಮಾನವನನ್ನು ಪರಿಪೂರ್ಣತೆಯ ಕಡೆಗೆ ಕರೆದುಕೊಂಡು ಹೋಗುವುದೇ ನೀತಿ ಶಿಕ್ಷಣ. ಈ ನೀತಿ ಶಿಕ್ಷಣ ಹೇಗೆ ಪ್ರಾರಂಭವಾಯಿತು, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು ಗುರುಕುಲಗಳಲ್ಲಿ ನೋಡ್ತೀವಿ ಇದನ್ನು. ಗುರುಕುಲಗಳಲ್ಲಿ ನೀತಿ ಶಿಕ್ಷಣವನ್ನು ಪ್ರಾರಂಭಿಸಿದ್ದೇ ಅಲ್ಲಿಂದ. ಅಲ್ಲಿ ಬೋಧನಾ ವಿಧಾನ ಗುರುಗಳು ಶಿಷ್ಯರು. ಈ ಥರದ್ದು ಕಟ್ಟಡಗಳು ಅವೆಲ್ಲ ಏನೂ ಇಲ್ಲ. ಆ ಕಾಡಿನಲ್ಲಿ ಆಶ್ರಮಗಳಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಗುರುಗಳು ಬೋಧಿಸ್ತಾ ಇದ್ದರು. ಏನು ಬೋಧಿಸ್ತಾ ಇದ್ದರು? ನಮ್ಮ ವೇದಗಳನ್ನು, ಉಪನಿಷತ್ತುಗಳನ್ನು, ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು. ಆ ವಿಧಾನ ಹೇಗೆ ಅಂದರೆ ಈಗಿನ ಥರ ಬೋರ್ಡ್ ಮೇಲೆ ಆನ್ಸರ್ಗಳು ಬರೆದು ಬಿಟ್ಟು ಗಟ್ಟು ಮಾಡ್ರಪ್ಪ ಆ ಥರ ಅಲ್ಲ. ಆವಾಗಿದ್ದ ಪದ್ಧತಿ ಎರಡು ರೀತಿ. ಶ್ರುತಿ ಅಂದರೆ ಗುರು ಹೇಳ್ತಾ ಇದ್ರು. ವೇದ, ಉಪನಿಷತ್ತು, ಶ್ಲೋಕಗಳು ಅದರ ಅರ್ಥ ಎಲ್ಲ ಹೇಳ್ತಾ ಇದ್ರು ಕೂತ್ಕೊಂಡು. ಮಕ್ಕಳು ಕೇಳಬೇಕು, ಎಲ್ಲ ಕೇಳಿಸ್ಕೊಳ್ಳಿ. ಗುರುಗಳು ಹೇಳ್ತಾ ಇರಬೇಕಾದ್ರೆ ಮಕ್ಕಳು ಕೇಳಿಸ್ಕೋಬೇಕು. ಅದು ಶ್ರುತಿ. ಆ ಕೇಳಿಸ್ಕೊಂಡಿದ್ದನ್ನು ಸ್ಮೃತಿ, ಮನನ ಮಾಡಬೇಕು. ಚೆನ್ನಾಗಿ ಮನನ ಮಾಡಬೇಕು. ಅವನಿಗೆ ಬೇರೆ ಕೆಲಸ ಇಲ್ಲ, ಅವನಿಗೆ ಎರಡೇ ಕೆಲಸ: ಕೇಳಿಸ್ಕೊಳ್ಳುವುದು, ಜ್ಞಾಪಿಸ್ಕೊಳ್ಳುವುದು, ಮನನ ಮಾಡುವುದು. ಚರ್ವಿಣ ಅಂತೀವಿ. ಏನು ಕೇಳಿಸ್ಕೊತಾನೋ ಅವನು ಮನನ ಮಾಡಿ. ಹೀಗೆ 12 ವರ್ಷ ಗುರುಕುಲದಲ್ಲಿ ವಾಸ ಮಾಡಬೇಕಾಗಿತ್ತು. ಆವಾಗ ಅದನ್ನು ಕೇಳಿ ಪುರಾಣಗಳು, ರಾಮಾಯಣ, ಮಹಾಭಾರತ, ಭಾಗವತ ಅವನ್ನೆಲ್ಲ ಕೇಳಿದಾಗ ಮಕ್ಕಳಿಗೆ ನಿಜವಾದ ನೀತಿಯ ಶಿಕ್ಷಣದ ಬೋಧೆ ಆಗ್ತಾಯಿತ್ತು. ಮುಖ್ಯವಾಗಿ ಗುರುಕುಲಗಳಲ್ಲಿ ಬೋಧಿಸ್ತಕ್ಕಂಥದ್ದು ಉಪನಿಷತ್ತುಗಳ ಮೂಲಕ, ವೇದಗಳ ಮೂಲಕ, ಭಗವದ್ಗೀತೆ, ಭಾಗವತದ ಮೂಲಕ ಏನಪ್ಪ ಬೋಧಿಸ್ತಾ ಇದ್ರು ಅಂದರೆ 4 ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕು ಮಾನವನು. 4 ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕು. ಆ 4 ಪುರುಷಾರ್ಥಗಳು ಯಾವುವು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಚತುರ್ವಿಧ ಪುರುಷಾರ್ಥಗಳು ಅಂತ ನಾವು ಸ್ಮೃತಿಯಲ್ಲಿ ಕೇಳ್ತೀವಿ. ಮನುಸ್ಮೃತಿ ಅಂತ ಒಬ್ಬ ಮನು ಅಂತಕ್ಕಂಥ ಮಹರ್ಷಿ ಬರ್ತಿರ್ತಕ್ಕಂಥ ಅದರಲ್ಲಿ ಬರುತ್ತೆ ಇದು. ಮಾನವನು 4 ಸಾಧನೆಗಳನ್ನು ಮಾಡಬೇಕು ಜೀವನದಲ್ಲಿ. ಅವು ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರಹ್ಲಾದನು ಗುರುಕುಲದಿಂದ ಬಂದ ಮೇಲೆ ಹಿರಣ್ಯಕಶ್ಯಪ ಕೇಳ್ತಾನೆ, ಏನಪ್ಪ ಏನು ಓದಿಸಿದರು ನಿಮ್ಮ ಗುರುಗಳು? ನೀನು ಏನು ಓದ್ಕೊಂಬಂದೆ 12 ವರ್ಷದಿಂದ ಅಂತ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಓದಿಸಿದರೆನ್ನ ಗುರುಗಳು ಓದಿದೆ ಧರ್ಮಾರ್ಥ ಮುಖ್ಯ ಶಾಸ್ತ್ರಗಳು. ನಾ ಓದಿದೆ ಹಲವು ಹತ್ತನು, ಓದಿನ ಒಳಗೆಲ್ಲ ಮರ್ಮವನ್ನು ಓದಿದೆ ತಂದೆ ಅಂತ ಪ್ರಹ್ಲಾದ ಹೇಳ್ತಾನೆ. ಧರ್ಮಾರ್ಥ ಮುಖ್ಯ ಶಾಸ್ತ್ರಗಳನ್ನೆಲ್ಲ ಓದ್ಕೊಂಬಂದೆ, ಓದಿಸಿದರು ನಮ್ಮ ಗುರುಗಳು, ಅಂದರೆ ಕೇಳಿಸಿದರು. ನಾನು ಅವನ್ನೆಲ್ಲ ಮನನ ಮಾಡಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಹೇಗೆ ಸಾಧನೆ ಮಾಡಬೇಕು ಅಂತ ಗುರುಗಳು ನನ್ನನ್ನು ಓದಿಸಿದರು. ಮತ್ತು ಅಷ್ಟೇ ಅಲ್ಲ, ಓದಿನೊಳಗೆಲ್ಲ ಮರ್ಮವನ್ನು ಓದಿದೆ ತಂದೆ. ಇನ್ನೂ ಮರ್ಮಗಳಿವೆ, 64 ವಿದ್ಯೆಗಳಿದಾವಂತೆ.
ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ಭೂಗೋಳ ಶಾಸ್ತ್ರ ಅವನ್ನೆಲ್ಲ ಓದ್ಕೊಂಬಂದೆ. ಮುಖ್ಯವಾಗಿ ಈ 4 ಸಾಧನೆಗಳನ್ನು ನಾನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಬಂದೆ. ಧರ್ಮಾರ್ಥ ಮೋಕ್ಷ ಕಾಮ ಮೋಕ್ಷಗಳ ಸಾಧನೆ ಹೇಗೆ ಮಾಡಬೇಕು. ಹಾಗೆ ಮತ್ತು ಧರ್ಮ ಅಂದರೆ ಏನು? ಹಾಗಾದರೆ ಧರ್ಮ ಅಂದರೆ ಸಾಮಾನ್ಯವಾಗಿ ಈಗ ವಾಡಿಕೆಯಲ್ಲಿರಬೇಕು ಇರೋದು ಏನು ಅಂದರೆ ಹಿಂದೂ ಧರ್ಮ, ಜೈನ ಧರ್ಮ ಅವಲ್ಲ ಧರ್ಮಗಳಂದರೆ. ಧರ್ಮ ಒಂದೇ ಇರೋದು. ಅವೆಲ್ಲ ಮತಗಳು, ಹಿಂದೂ ಮತ, ಜೈನ ಮತ, ಕ್ರೈಸ್ತ ಮತ, ಅವು ಧರ್ಮಗಳಲ್ಲ. ಧರ್ಮ ಒಂದೇ ಇರೋದು. ಅಥವಾ ಒಂದು ಮತ ಯಾವುದಾದ್ರೂ ನಿರ್ದಿಷ್ಟ ಧರ್ಮವನ್ನು ಪಾಲನೆ ಮಾಡ್ಬೋದು. ಇದು ಧರ್ಮದ ಅರ್ಥ. ಅದಕ್ಕೆ ಧರ್ಮ ಎಂದರೇನು? ಧರ್ಮವೆಂದರೆ ನಮ್ಮ ಸ್ಮೃತಿ ಹೇಳುತ್ತೆ, ಅಹಿಂಸಾ ಸತ್ಯಾಸ್ತೇಯ, ಅಹಿಂಸಾ ಸತ್ಯಾಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮಃ, ದಾನ, ಪೂಜಾ, ತಪಃ, ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹಃ. ಅಹಿಂಸಾ ಸತ್ಯಾಸ್ತೇಯ ಧರ್ಮ ಅಂದರೆ ಮಾನವನು ಮೊದಲು ಪಾಲಿಸಬೇಕಾಗಿರ್ತಕ್ಕಂಥ ಧರ್ಮ ಅಹಿಂಸಾ ಧರ್ಮ. ಮಾನವನು ತನ್ನ ಜೀವಿತದುದ್ದಕ್ಕೂ ಯಾವುದೇ ಪ್ರಸಂಗದಲ್ಲಿ ಮಾನವನಿಗೆ ಅಥವಾ ಯಾವ ಜೀವಿಗೆ, ಪಕ್ಷಿಗೆ, ಪ್ರಾಣಿಗೆ, ಗಿಡಕ್ಕೆ ಹಿಂಸೆ ಮಾಡಬಾರದು. ಇದು ಅಹಿಂಸಾ ಧರ್ಮ. ಇದನ್ನು ಪಾಲಿಸಬೇಕು. ಮೊದಲನೇದು ಸತ್ಯವಾಗಿ ನಡೆಯೋದನ್ನು ಕಲಿತ್ಕೋಬೇಕು. ಯಾವುದೇ ಸಂದರ್ಭದಲ್ಲಿ ನನ್ನ ಅನುಕೂಲಕ್ಕಾಗಿ ನನ್ನ ಕೆಲಸ ಆಗಬೇಕಾದ್ರೆ ಸುಳ್ಳನ್ನು ಹೇಳಬಾರದು. ಅದಕ್ಕೆ ಬಸವಣ್ಣನವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂದಿರೋದು. ಹುಸಿ ನುಡಿಯಬಾರದು, ಸುಳ್ಳು ಹೇಳಬಾರದು. ಸತ್ಯ. ಅಸ್ಥೇಯ. ಸ್ಥೇಯ ಅಂದರೆ ಕಳ್ಳತನ ಮಾಡೋದು. ಯಾರ್ದೋ ಪುಸ್ತಕ ಎತ್ಕೊಂಡು ಹೊರಟೋಗೋದು. ಇಲ್ಲಿ ಕೇಳು, ಕಳ್ಳತನ ಮಾಡಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಯಾರ್ದೋ ಪೆನ್ಸಿಲ್ ಎತ್ಕೊಂಡು ಹೋಗಬಾರ್ದು. ಮತ್ತು ನಾವು ಯಾರ್ದೋ ಆಸ್ತಿ ಪಾಸ್ತಿಗೆ ಆಸೆ ಪಡಬಾರ್ದು, ಇನ್ನೇನೋ ಮಾಡಬಾರ್ದು, ಕೋರ್ಟು ಕಚೇರಿಗೆ ಹೋಗಬಾರ್ದು. ಇದು ನಿಜವಾದ ಮಾನವನ ಸತ್ಯಪಾಲನೆ. ಸತ್ಯ, ಅಸ್ಥೇಯ, ಕಳ್ಳತನ ಮಾಡಬಾರ್ದು. ಬ್ರಹ್ಮಚರ್ಯ, ವಿದ್ಯಾರ್ಥಿ ದಶೆಯಲ್ಲಿ ಕಾಲೇಜಿನ ಮಟ್ಟದವರೆಗೂ ಯಾವುದೇ ವಿಷಯ ಭೋಗಗಳ ಕಡೆ ಗಮನವನ್ನು ಹರಿಸಬಾರ್ದು. ಅದಕ್ಕೋಸ್ಕರನೇ ಋಷಿಮುನಿಗಳ ಕಾಲದಲ್ಲಿ ಅವ್ರನ್ನೆಲ್ಲ ತಗೊಂಡೋಗಿ ಕಾಡಿನಲ್ಲಿ ಈ ಸಮಾಜದ ಸಂಪರ್ಕ ಇಲ್ಲದೆ ಇಟ್ಕೊತಾ ಇದ್ರು. ಅದು ಬ್ರಹ್ಮಚರ್ಯ ಪಾಲನೆ. ದಯಾ, ಕ್ಷಮಃ. ದಯೆ ಬಹಳ ಮುಖ್ಯ. ಎಲ್ಲರ ಮೇಲೂ ದಯೆ ಇರಬೇಕು. ದಯೆ ಎಂಬುದೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು. ದಯೆ ಎಂಬುದೇ ಧರ್ಮದ ಮೂಲ ದಯೆ. ಹಾಗಾಗಿ ನಾವು ದಯಾವಂತರಾಗಬೇಕು. ಸಕಲ ಪ್ರಾಣಿಗಳಲ್ಲಿ ಲೇಸ ಬಯಸುವುದೇ ಧರ್ಮ ಅಂತಾರೆ ಬಸವಣ್ಣನವರು. ಎಲ್ಲ ಪ್ರಾಣಿಗಳಲ್ಲಿ ನಾವು ಲೇಸ ಬಯಸಬೇಕು ಅಂದರೆ ದಯೆ ಇರಬೇಕು. ಮತ್ತು ಕ್ಷಮ ಬಹಳ ಮುಖ್ಯವಾದ್ದು. ನಾವು ಭಗವಂತನಿಗೆ 8 ಪುಷ್ಪಗಳನ್ನು ಅರ್ಪಿಸಬೇಕಂತೆ. 8 ಪುಷ್ಪಗಳು. ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹಂ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಧ್ಯಾನ ಪುಷ್ಪಂ, ತಪಃ ಪುಷ್ಪಂ, ಶಾಂತಿ ಪುಷ್ಪಂ, ತದೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್ ಅಂತ ಸ್ಮೃತಿ ಹೇಳುತ್ತೆ. ಹಾಗಾಗಿ ದಯಾ ಪುಷ್ಪಂ ವಿಶೇಷತಃ, ಕ್ಷಮಾ ಪುಷ್ಪಂ ವಿಶೇಷತಃ. ಕ್ಷಮೆ ಅನ್ನೋದು ವಿಶೇಷವಾದ ಪುಷ್ಪನಂತೆ ನಾವು ಭಗವಂತನಿಗೆ ಅರ್ಪಿಸಬೇಕು. ಹಾಗಾಗಿ ನಾವು ಕ್ಷಮಾಗುಣ. ಮನೆಯಲ್ಲೇನೋ ತಪ್ಪಾಯಿತು, ಯಾರೋ ನಮ್ಮ ಕುಟುಂಬದ ಸದಸ್ಯರು ಕ್ಷಮಿಸತಕ್ಕಂಥದ್ದು. ಸ್ಕೂಲ್ನಲ್ಲಿ ಯಾವುದೋ ವಿದ್ಯಾರ್ಥಿ ತಪ್ಪು ಮಾಡಿದ ಕ್ಷಮಿಸಬೇಕು. ಇದು ಕ್ಷಮಾಗುಣ ಬಹಳ ಮುಖ್ಯ. ಹಾಗಾಗಿ ನಾವು ಈ ಕ್ಷಮಾಗುಣವನ್ನು ಅಭ್ಯಾಸ ಮಾಡುವುದೇ ಧರ್ಮ. ಮತ್ತು ದಾನ ಮಾಡ್ಬೋದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದಾನ ಮಾಡದೇ ಇರೋನು ಮಾನವ ನಿಜವಾದ ಮಾನವ ಅಲ್ಲ ಅಂತಾರೆ. ಯಾಕೆ ಅಂತಂದರೆ
ನಮ್ಮ ಸ್ಮೃತಿ ಹೇಳುತ್ತೆ, ಅದಾನ ದೋಷೇಣ ಭವೇದ್ ದರಿದ್ರಂ, ಅದಾನ ದೋಷೇಣ ಭವೇದ್ ದರಿದ್ರಂ. ದಾನ ಮಾಡದೇ ಇರೋ ದೋಷದಿಂದ ದಾರಿದ್ರ್ಯ ಬರುತ್ತಂತೆ. ಯಾರು ದಾನ ಮಾಡಿಲ್ವೋ ಅವನು ಮುಂದಿನ ಜನ್ಮದಲ್ಲಿ ದರಿದ್ರನಾಗುತ್ತಾನೆ. ದರಿದ್ರ ದೋಷೇನ ಕರೋತಿ ಪಾಪಂ, ದರಿದ್ರ ಬಂದಾಗ ಪಾಪ ಮಾಡ್ತಾನೆ, ಅವನು ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಇನ್ನೇನೋ ಮಾಡ್ತಾನೆ. ಯಾವಾಗ ದಾರಿದ್ರ್ಯ ಅವನ್ನಾಗಿ ಮಾಡುತ್ತೆ. ಅದಾನ ದೋಷೇನ ಭವೇದ್ ದರಿದ್ರಂ, ದರಿದ್ರ ದೋಷೇನ ಕರೋತಿ ಪಾಪಂ, ಪಾಪಂ ಕರೋತಿ ಪುನರ್ದರಿದ್ರಂ. ಪಾಪ ಮಾಡಿದವನಿಗೂ ಮತ್ತೆ ದಾರಿದ್ರ್ಯ ಬರುತ್ತೆ. ಹಾಗಾಗಿ ಒಂದು ಸಲ ನಾವು ಆ ಸರ್ಕಲ್ನಿಂದ ತಪ್ಪಿಸ್ಕೊಂಡ್ರೆ, ದಾನ ಅಂತಕ್ಕಂಥ ತಪ್ಪಿಸ್ಕೊಂಡ್ರೆ ಮತ್ತೆ ಮತ್ತೆ ದಾರಿದ್ರ್ಯ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ದಾನ ಬಹಳ ಮುಖ್ಯ. ಇದನ್ನು ನಾವು ನಮ್ಮ ಮಕ್ಕಳಲ್ಲಿ ಅಭ್ಯಾಸ ಮಾಡಿಸ್ಬೇಕು, ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡಿಸ್ಬೇಕು. ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಬೇಕು, ನೋಡಪ್ಪ, ಯಾರೋ ಕುರುಡ್ರೋ ಕುಂಟ್ರೋ ಯಾರೋ ಕಾಣಿಸ್ತಾರೆ, ಅವ್ರಿಗೆ ಒಂದು ರೂಪಾಯಿ ಕೊಡಪ್ಪ, ಇದನ್ನು ಬೆಳೆಸ್ಕೋ, ಇದನ್ನು ನಮ್ಮ ಮನೆಯಲ್ಲಿ ಯಾರೋ ಬರ್ತಾರೆ, ಅವನು ಹೋಗೋ ಕೇಳೋ, ಆ ಮಕ್ಕಳಿಗೆ ಹಂಗೆ ಹೇಳ್ಬಾರ್ದು, ಏನಾದ್ರು ಕೊಡಪ್ಪ ಅಂದರೆ ಈ ಗುಣ ಬೆಳೆಸ್ಬೇಕು ಮಕ್ಕಳಲ್ಲಿ. ಪೂಜೆನೂ ಮಾಡಬೇಕು. ಭಗವಂತ ನಿರ್ಗುಣ ಆದ್ರೂ ನಾವು ಸಗುಣ ಸ್ಥಿತಿಯಲ್ಲಿ ಅವನಿಗೊಂದು ಆಕಾರ ಕೊಟ್ಟು ಪೂಜೆ ಮಾಡಬೇಕು. ಸಗುಣ ಬ್ರಹ್ಮೋಪಾಸನೆ ಅಂತೀವಿ. ಒಂದು ಆಕಾರವನ್ನು ಕೊಟ್ಟು ಪೂಜೆ ಮಾಡಬೇಕು. ತಪಃ ಅಂದರೆ ತಪಸ್ಸು ಮಾಡಬೇಕು. ತಪಃ ಅಂದರೆ ಸುಟ್ಟಾಕೋದು. ಏನನ್ನು ಸುಟ್ಟಾಕೋದು ಅಂದರೆ ಕೆಟ್ಟ ಯೋಚನೆಗಳನ್ನು ಸುಟ್ಟಾಕಬೇಕು, ಕೆಟ್ಟ ಗುಣಗಳನ್ನು ಸುಡಬೇಕು. ಇದು ನಾವು ಮಾಡ್ತಕ್ಕಂಥ ತಪಸ್ಸು. ತಪಃ. ಧ್ಯಾನ ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು. ಸರಸ್ವತಿಯನ್ನು ನೆನೆಸ್ಕೊಳ್ಬೇಕು. ಸ್ಕೂಲ್ಗೆ ಹೋದ ತಕ್ಷಣ ಸರಸ್ವತಿಯನ್ನು ನಾವು ನೆನೆಸ್ಕೊಳ್ಬೇಕು. ಈ ಸರಸ್ವತಿಯನ್ನು ನೆನೆಸ್ಕೊಳ್ತಕ್ಕಂಥದ್ದು ಎಲ್ಲ ಮತಗಳಲ್ಲಿ ಇದೆ. ನೀವು ಎಲ್ಲ ಸಾಹಿತ್ಯಗಳನ್ನು ಓದಿದರೆ ಅಲ್ಲಿ ಬರುತ್ತೆ. ಇಂಗ್ಲೀಷ್ ಸಾಹಿತ್ಯದಲ್ಲಿ ಕೂಡ ಚಾಸರ್ ಇನ್ವೋಕ್ಸ್ ಮ್ಯೂಜಸ್ ಅಂತ ಇದೆ. ಮ್ಯೂಸ್ ಅಂದರೆ ವಿದ್ಯಾದಿ ದೇವತೆ ಅಲ್ಲಿದೆ. ನಮ್ಮ H.B. ಬ್ಲಾವಿಟ್ಸ್ಕಿ ಅವರು ಐಸಿಸ್ ಅನ್ವೇಲ್ಡ್ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಂದರೆ ಜ್ಞಾನ ದೇವತೆಯ ಅನಾವರಣ. ಇದು ಈಜಿಪ್ಟ್ ಕಾನ್ಸೆಪ್ಟ್. ಈಜಿಪ್ಟ್ನಲ್ಲಿ ಜ್ಞಾನ ದೇವತೆಯನ್ನು ನೆನೆಸ್ಕೊಳ್ತಾರೆ. ಜ್ಞಾನ ದೇವತೆಯ ಅನಾವರಣ. ಹೀಗೆ ನಾವು ಭಗವಂತನ ಪ್ರಕೃತಿಯ ಶಕ್ತಿಗಳ ಜ್ಞಾನ ದೇವತೆಯನ್ನು ನಾವು ಧ್ಯಾನ ಮಾಡಬೇಕು. ಇದೆಲ್ಲ ಸೇರಿ ಧರ್ಮಸ್ಯ ಸಂಗ್ರಹ. ಹಾಗಾಗಿ ನಾವು ಈ ಧರ್ಮವನ್ನು ಹಲವು ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಈ ಧರ್ಮಗುಣವನ್ನು ಬೆಳೆಸ್ಕೋಬೇಕು. ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮಃ ದಾನ ಪೂಜಾ ಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ. ಈ 10 ಲಕ್ಷಣಗಳನ್ನು, ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಧರ್ಮವಂತರಾಗಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅರ್ಥ, ಹಾಗಾದರೆ ಹಿಂಗೆ ಇದ್ಬಿಟ್ರೆ ದುಡ್ಡು ಬೇಡವಾ, ಜೀವನ ಮಾಡಬೇಡವಾ? ಅದಕ್ಕೆ ಅರ್ಥವನ್ನು ಧರ್ಮದ ಚೌಕಟ್ಟಿನಲ್ಲಿ ಸಂಪಾದನೆ ಮಾಡಬೇಕು. ಅರ್ಥ ಶುಡ್ ಬಿ ಗಾಟ್ ಇನ್ ದ ಫ್ರೇಮ್ವರ್ಕ್ ಆಫ್ ಧರ್ಮ. ಧರ್ಮದ ಚೌಕಟ್ಟಿನಲ್ಲಿ, ಧರ್ಮದ ಬೆಳಕಿನಲ್ಲಿ ಸಂಪಾದನೆ ಮಾಡಬೇಕು. ಸಂಪಾದನೆ ಬೇಡ ಅನ್ನಲಿ ಸನ್ಯಾಸಿಗಳೆಲ್ಲ. ಸಂಪಾದನೆ ಮಾಡಬೇಕು, ಧರ್ಮದ ಬೆಳಕಿನಲ್ಲಿ ಸಂಪಾದನೆ ಮಾಡಬೇಕು. ಧರ್ಮವನ್ನು ಬಿಟ್ಟು ಈ 10 ಗುಣಗಳಲ್ಲೂ ಅಹಿಂಸೆ ಇರಬೇಕು, ಸತ್ಯವಂತನಾಗಿರಬೇಕು, ಅಷ್ಟೇ ಕಳ್ಳತನ ಮಾಡಬಾರ್ದು. ಇವೆಲ್ಲ ಗುಣಲಕ್ಷಣಗಳ ಜೊತೆಯಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬೇಕು. ಆ ಹಣವನ್ನು ಸಂಪಾದನೆ ಮಾಡಿದ ಮೇಲೆ ಅದನ್ನೇನು ಮಾಡಬೇಕು? ಕಾಮ ಆಸೆಗಳನ್ನು ತೀರಿಸ್ಕೋಬೇಕು. ಆ ಆಸೆಗಳು ಸದಾಸೆಗಳಾಗಿರಬೇಕು. ಆ ಸದಾಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಧರ್ಮದ ಚೌಕಟ್ಟಿನಲ್ಲಿ ಸಂಪಾದಿಸಿದ ಹಣವನ್ನು ಖರ್ಚು ಮಾಡಬೇಕು. ತಿರುಪತಿಗೆ ಹೋಗಬೇಕಾದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಖರ್ಚು ಮಾಡಿ ಹೋಗಬೇಕು. ಪಕ್ಕದಲ್ಲಿ ಯಾರಿಗೋ ಮೋಸ ಮಾಡಿ ಇಟ್ಕೊಂಡು ಹೋಗಿ ಅವನ ಹುಂಡಿಯಲ್ಲಿ ಹಾಕೋದ್ರಿಂದ ಏನು ಪುಣ್ಯ ಬರಲ್ಲ. ಇದು ಬಹಳ ಮುಖ್ಯ. ಇದೆಲ್ಲ ಮಕ್ಕಳಿಗೆ ಹೇಳಬೇಕು ನಾವು. ಬಹಳ ನಮ್ಮ ಮನೆಯಲ್ಲಾಗ್ಬೋದು, ಸ್ಕೂಲ್ನಲ್ಲಾಗ್ಬೋದು. ಇದು ಬಹಳ ಮುಖ್ಯ. ಹಾಗಾಗಿ ಧರ್ಮದ ಬೆಳಕಿನಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ ಹಣವನ್ನು ಗಳಿಸಬೇಕು.
ಆ ಹಣವನ್ನು ನಮ್ಮ ಸದುದ್ದೇಶಗಳಿಗೆ, ಸದಾಲೋಚನೆಗಳಿಗೆ, ಸತ್ ಕೆಲಸಗಳಿಗೆ ವ್ಯಯ ಮಾಡಬೇಕು. ಧರ್ಮ, ಅರ್ಥ, ಕಾಮ ಹೀಗೆ ಮಾಡಿದಾಗ ಮೋಕ್ಷವು ಅದರ ಹಿಂದೆಯೇ ಬರುತ್ತೆ. ಮೋಕ್ಷಕ್ಕೆ ಹೊಸದಾಗಿ ಯಾವುದು ಪ್ರಯತ್ನ ಮಾಡಬೇಕಾಗಿಲ್ಲ. ಧರ್ಮಾರ್ಥ ಕಾಮಗಳನ್ನು ಸುಸೂತ್ರವಾಗಿ ಜೀವನದಲ್ಲಿ ನಡೆಸ್ಕೊಂಡು ಹೋದರೆ ಮೋಕ್ಷವು ತಾನೇ ತಾನಾಗಿ ಬರುತ್ತೆ. ಇದು ನಿಜವಾದ ನೀತಿ ಶಿಕ್ಷಣ. ನಾವು ಮನೆಗಳಲ್ಲಿ ಮಕ್ಕಳಿಗೆ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ನೀತಿ ಶಿಕ್ಷಣ ಇದು ಬಹಳ ಪವಿತ್ರವಾದ್ದು, ಶ್ರೇಷ್ಠವಾದ್ದು, ಶಿಕ್ಷಕನಿಗೆ ಧರ್ಮವಾದ್ದು, ಕರ್ತವ್ಯ. ಧರ್ಮ ಅಂದರೆ ಕರ್ತವ್ಯನೂ ಹೌದು. ಶಿಕ್ಷಕನು ಈ ವಿಷಯಗಳ ಬಗ್ಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಶಿಕ್ಷಕರು ಮತ್ತು ಪಾಲಕರು ಎಲ್ಲರೂ ಈ ಧರ್ಮದ ಆಧಾರದ ಮೇಲೆ, ನೀತಿಯ ಆಧಾರದ ಮೇಲೆ ಜೀವನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ನಮ್ಮ ಸೇವಾ ವಿಭಾಗದ ಕಾರ್ಯದರ್ಶಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗೆ, ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ. ಈಗ ಕರ್ನಾಟಕ ಪಬ್ಲಿಕ್ ಶಾಲೆ SSLC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತೆ. ಒಬ್ಬೊಬ್ಬರು ಹೆಸರೇ ಕರಿತೀನಿ, ಅವರೆಲ್ಲ ಬಂದು ಇಸ್ಕೋಬೇಕು. ಪ್ರಿಯಾ ಎಂ,